ಎಕರೆಗೆ 100 ಟನ್ ಕಬ್ಬ. ಇದು ಬರೀ ಕನಸಲ್ಲ, ಇದು ನಿಮ್ಮ ಹೊಲದ ನಸೀಬ್ ಬದಲಿಸುವ ಒಂದು 5 ಸೂತ್ರ ಅದಾವ್ರಿ. ಅದನ್ನು ಈ ವಿಡಿಯೋದಾಗ ಹೇಳ್ಬೇಕಂತ ಹೇಳಿ ಈ ವಿಡಿಯೋ ಮಾಡೋದನ್ರಿ. ತುಂಬ ಒಂದು ರೈತರಿಗೆ ಒಂದು ಇಂಪಾರ್ಟೆಂಟ್ ಮೆಸೇಜ್ ಅಂತ ತಿಳ್ಕೊರಿ. ಒಟ್ಟ ಮಿಸ್ ಮಾಡೋಕೆ ಹೋಗ್ಬೇಡ್ರಿ, ಪೂರ್ತಿ ನೋಡಿರಿ. ನಮಸ್ಕಾರ ರೈತ ಬಂದವ್ರಿ, ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಬಾಳೇಶ್ ಮನಸ್. ನಮ್ಮ ಕೃಷಿಯಿಂದ ಖುಷಿ ಚಾನಲ್ ಯೂಟ್ಯೂಬ್ ಚಾನಲ್ನಿಂದ ನಿಮಗೆಲ್ಲರಿಗೂ ಸ್ವಾಗತ, ಸುಸ್ವಾಗತ. ನೋಡಿರಿ ರೈತ ಬಂದವ್ರಿ, ಇವತ್ತು ನಮ್ಮ ಕಡೆ ಒಂದು ಮಾತಿದೆ, ಕಬ್ಬು ಬೆಳೆದವ ಸಲಗಾರ ಆಗಂಗಿಲ್ಲ ಅಂತ. ಇವತ್ತಿನ ಕಾಲದಾಗ ಎಕರೆ 30 ಟನ್ನ 40 ಟನ್ನ 50 ಟನ್ನ ಹಿಂಗಂತೂ ಬರೋದಾವ. ಈಗ ಹಿಂಗೆ ಬಂದ್ರೆ ನಮಗೆ ಏನೂ ಕೈ ಗುಳಿಯಂಗಿಲ್ಲ, ಯಾಕಂದ್ರೆ ಖರ್ಚು ಜಾಸ್ತಿ ಭಾಳ ಐತೆ. ಯಾಕಂದ್ರೆ ಕೂಲಿ, ಕಬ್ಬು ಕಟಾವ, ಆಮೇಲೆ ರಸಗೊಬ್ಬರ, ಆಮೇಲೆ ಈ ಮಷಿನರಿ ಕೆಲಸಗಳು, ಹೀಗೆಲ್ಲ ಆಗಿ ನಮಗೆ ಖರ್ಚು ಜಾಸ್ತಿ ಆಗೈತೆ. ನಮಗೇನು 50 ಟನ್ ಬಂದ್ರೂ ಏನೂ ಒಂದು ಲಾಭ ಅನ್ನೋದೇನೂ ಆಗಂಗಿಲ್ಲ. ಯಾಕಂದ್ರೆ ಕಬ್ಬು ಬೆಳೆಯೋರೆಲ್ಲರೂ ಖರ್ಚು ಜಾಸ್ತಿ ಮಾಡ್ಕೊಂಡು ಇಳುವರಿ ಒಳಗೂ ಲಾಸ್ ಆಗದಾರೆ. ಹೀಗಾಗಿ ಕಬ್ಬು ಬೆಳೆದ ಕೈ ಸುತ್ತುವಂಥ ಸಾಕಷ್ಟು ರೈತರು ಇದ್ದಾರೆ. ಯಾಕಂದರೆ ನಮಗೆ ನಿರೀಕ್ಷಿತ ಪ್ರಮಾಣದಾಗ ಇಳುವರಿನೂ ಬರೋಂಗಿಲ್ಲ, ಅನಿರೀಕ್ಷಿತ ನಮಗೊಂದು ಇಳುವರಿ ಆಯಿತು, ನಮಗೆ ಕಬ್ಬಿನ ದರ ಆಯಿತು, ಹೀಗೆಲ್ಲ ಆಗಿ ಸಿಗೋಂಗಿಲ್ಲ. ಈಗ ಒಬ್ಬೊಬ್ರು 40 ಟನ್ ಬೆಳೆಯಾದರು, ಒಬ್ಬೊಬ್ರು 30 ಟನ್ ಬೆಳೆಯಾದರು, ಒಬ್ಬೊಬ್ರು 50 ಟನ್ ಬೆಳೆಯಾದರು. ಚಲೋ ಬೆಳೆದಾರ ಅಂದ್ರೆ ಒಂದು 60-70 ಟನ್ ಕಬ್ಬು ಬೆಳೆದಾರ. ಇದನ್ನೂ ಎಲ್ಲ ಮೀರಿಕೇಶಂದು ಈಗ ಇಲ್ಲಿಗೊಬ್ರು ಒಂದು ಬೆಳವಣಿಗೆ ಅಷ್ಟು ಜನ ಎಲ್ಲ 100 ಟನ್ಗಿಂತನೂ ಜಾಸ್ತಿ ಹೋಗಿದ್ದಾರೆ. ಇದನ್ನು ನಾವು ನಂಬಬೇಕು. ಯಾಕಂದರೆ ಸಾಕಷ್ಟು ಅಲ್ಲೊಬ್ರು ಇಲ್ಲೊಬ್ಬರು ಬೆಳೀತಾ ಇದ್ದಾರೆ. ಅದು ಏನು ಅವ್ರು ಯಾಕೆ ಹಂಗೆ ಬೆಳೆಯೋದರು? ಅವ್ರೇನು ಅಂಥ ತಂತ್ರಜ್ಞಾನ ಬಳಸೋದರು? ಅಂಥದ್ದು ಏನು ಅವ್ರಿಗೆ ಅನುಕೂಲ ಸಿಕ್ಕೈತಿ? ಅವ್ರು ಅಂಥದ್ದು 100 ಟನ್ ಬೆಳಿಬೇಕಾದ್ರೆ ಅವ್ರು ಏನು ಕೆಲಸ ಮಾಡಿದ್ರು? ಇದ್ರ ಹಿಂದಿರೋ ಒಂದು ಸೀಕ್ರೆಟನ್ನು ಇದ್ರೋಗನ ಬಿಚ್ಚಿಡಾಕನ ಇಷ್ಟಪಡ್ತಾನೆ. ಅವ್ರೇನೋ ವಿದೇಶಿ ತಂತ್ರಜ್ಞಾನ ಬಳಸೋನಿಲ್ಲ, ಏನು ಆಧುನಿಕ ಕೃಷಿ ಬಳಸೋನಿಲ್ಲ, ಏನೆಲ್ಲ. ಅವರು ಒಂದು 4-5 ಒಂದು ಟ್ರಿಕ್ಸ್ ಅದಾವು. ಈ ಟ್ರಿಕ್ಸ್ನ ಇದ್ರೋಗ ನೋಡೋಣ್ರಿ, ಪೂರ್ತಿ ವಿಡಿಯೋ ನೋಡಿರಿ. ಇದ್ರೊಳಗೆ ಒಂದು ಯೂಸ್ಫುಲ್ ಮಾಹಿತಿನೇ ಐತಿ. ನಂಬರ್ 1 ಇದ್ರೊಳಗೆ ನಾವು ಏನು ತಿಳ್ಕೊಬೇಕು ಅಂತ ಕೇಳಿದ್ರೆ, ಒಂದನೇದ ಬರೀ ನಾವೇನು ಮಾಡ್ತೇವೆ, ಮೇಲಿನ ಮೇಲೆ ಗಳೆ ಹೊಡಿತೇವೆ. ಒಂದು ಗೇನ ಒಂದು ಚೂಟಿ ಗಳೆ ಹೊಡಿತೇವೆ. ಇದು ತಪ್ಪು ಕೃಷಿ. ನಾವು 1.5 ಫೂಟ್ ಅದರ ಸಾಯಿಲ್ ತಕ್ಕ ನಾವು ಕೆಳಗಿನ ಮಟ್ಟ ತಕ್ಕ ಗಳೆ ಮಾಡಬೇಕು. ಯಾಕಂದರೆ ಕೆಳಗಿನ ಮಣ್ಣು ಮ್ಯಾಲೆ ಬರಬೇಕು, ಮೇಲಿನ ಮಣ್ಣು ಕೆಳಗೆ ಹೋಗ್ಬೇಕು. ಕೆಲವೊಂದಿಷ್ಟು ಜನ ಭೂಮಿಗೆ ರೆಸ್ಟ್ ಸಿಗಬೇಕು. ಆಮೇಲೆ ಹಸಿರಲ್ಲಿ ಗೊಬ್ಬರ ಮಾಡ್ಕೋಬೇಕು. ಮಣ್ಣು ಹದ ಆಗುವಂಗೆ ಮೇಂಟೈನ್ ಮಾಡಬೇಕು. ಇದು ಮೊದಲನೇದು. ಇಲ್ಲಿ ನೀವು ಇದನ್ನು ಇಷ್ಟು ಮಾಡಿರಿ ಅಂದ್ರೆ ಇಲ್ಲಿ ನೀವು ಒಂದು 50% ನೀವು ಕಬ್ಬು ಬೆಳೆಯೋಕೆ ಯೋಗ್ಯ ಭೂಮಿ ತಯಾರು ಮಾಡಿದಂಗೆ ಆಗ್ತದೆ. ಎರಡನೇದಾಗಿ ಸಾಲಿನಿಂದ ಸಾಲಿಗೆ ಕನಿಷ್ಠ ಅಂತರ 4.5 ಫೂಟ್ ಮೇಲ್ಪಟ್ಟಿರ್ಬೇಕು. 4.5 ಇಡ್ರಿ, 5 ಇಡ್ರಿ, 6 ಇಡ್ರಿ, 7 ಇಡ್ರಿ. ಈಗ ಸಾಕಷ್ಟು ಜನ 10 ಫೂಟ್ ಇಟ್ಟಾರನು ಬೆಳೆ ಮಾಡಿ ಅದರಿಂದ ಇಳುವರಿ ತೊಗೊಳದಾರ. ಮತ್ತು ಇವೇನು ಹೇಳೋದಪ್ಪ, 10 ಫೂಟ್ ಇಡು, 5 ಫೂಟ್ ಇಡು ಅಂತ ನೀವು ಅನ್ಬೇಡ್ರಿ. ಯಾಕಂದ್ರೆ ಇಷ್ಟೊಂದು ಸಾಲಿನ ನಂತರ ನಾವು ಕೊಟ್ಟಾಗ ಏನಾಕೈತಪ್ಪ ಅಂತ ಕೇಳಿದ್ರೆ, ಗಾಳಿ ಬೆಳಕು ಎಷ್ಟು ಗ್ಯಾಪ್ ಇರ್ತೈತಿ ಅಷ್ಟಲ್ಲಿ ಸಿಗ್ತೈತಿ. ಹೀಗಾಗಿ ಕಬ್ಬು ದಪ್ಪ ಆಕೈತಿ, ಕಬ್ಬಿನ ತೂಕ ಬರ್ತೈತಿ. ಹೀಗೆಲ್ಲ ಆಗಿ ನಮ್ಮ ಸಾಲಿನ ನಂತರ ಇಟ್ಟು ಅಂದ್ರೆ ನಮಗೆ ಇಳುವರಿ ಹೆಚ್ಚು ಸಿಗಕ್ಕೆ ಇದು ಒಂದು ಕಾರಣ. ಇನ್ನು 3ನೇ ಕಾರಣ ಏನೈತೆ ನೋಡೋಣ ಬರ್ರಿ. ಮುಖ್ಯವಾಗಿ ನಾವು ತಳಿ ಬಗ್ಗೆ ಅಧ್ಯಯನ ಮಾಡಬೇಕು. ತಳಿ ಯಾವ್ದು ಗಟ್ಟಿಮುಟ್ಟಾದ ತಳಿ ಯಾವುದೈತಿ, ಆಮೇಲೆ ಬೀಜ ಎಂಥದ್ದು ಬಳಸಬೇಕು, ಎಷ್ಟು ತಿಂಗಳು ನಾವು ಬೆಳಿಬೇಕು, 100 ಟನ್ ತೊಗೋಬೇಕಾದ್ರೆ ಯಾವ ಟೈಮ್ದಾಗ ನಾಟಿ ಮಾಡಬೇಕು, ಬೀಜೋಪಚಾರ ಮಾಡಬೇಕು, ಮತ್ತು ಇಂಥವೆಲ್ಲ ಇದನ್ನೆಲ್ಲ ನಾವು ತಿಳ್ಕೊಬೇಕು. ಈಗ ಆಲ್ಮೋಸ್ಟ್ ಎಲ್ಲರೂ 100 ಟನ್ ಕ್ರಾಸ್ ಮಾಡಿದವ್ರು 86-032 ಒಳಗೆ ನಮ್ಮ ಏರಿಯಾಕ್ಕೆ ಸಾಕಷ್ಟು ಇಳುವರಿ ಕೊಡುವಂಥ ತಳಿ ಆಗೈತಿ. ಇಂಥವು ಇದಾಗಲಿ ಇನ್ನೊಂದು ತಳಿ ಆಗಲಿ ನಾವು ಒಂದು ಆಯ್ಕೆ ಮಾಡ್ಕೊಂಡು, ಇಲ್ಲ ಅಂದರೆ ಮೊದಲು ನಾವು ಒಂದು ಸ್ವಲ್ಪ ಪ್ರಮಾಣದಾಗ ಬೆಳ್ಕೊಂಡು ನಮ್ಮ ಭೂಮಿಗೆ ಯಾವ ಸೆಟ್ ಆಕೈತೆ ಅದನ್ನು ಬೆಳೆ ಒಂದು ತಳಿಯನ್ನು ನಾವು ಆಯ್ಕೆ ಮಾಡ್ಕೊಂಡು ಅದರಿಂದ ಹೆಚ್ಚು ಇಳುವರಿ ನಾವು ತೊಗೋಬೋದು. ಅಂದರೆ ಇಲ್ಲಿ ಬೀಜದೊಳಗೂ ನಾವು ತಳಿ ಒಳಗೆ ಆಯ್ಕೆ ಒಳಗೂ ಫೇಲ್ ಆಗಿರ್ತೇವೆ. ಅದನ್ನು ಒಂದು ಸರಿಯಾದ ಮಾಹಿತಿ ತೊಗೊಂಡು ತಳಿ ಆಯ್ಕೆ ಮಾಡ್ಕೋಬೇಕಾಕೈತಿ. ರಸಗೊಬ್ಬರಗಳ ಬಳಕೆಯನ್ನು ನಾವೇನು ಮಾಡ್ತೇವೆ, ಏನೋ ತಿಳಿದಾಗ ಕೊಡ್ತಿರ್ತೇವೆ. ಬೆಳಿಗ್ಗೆ ಬೇಕಾಗಿತ್ತೋ ಇಲ್ಲೋ ನಾವು ನೋಡೋಂಗಿಲ್ಲ. ಅಲರ್ಟ್ ಟೈಮ್ದಾಗ ಕೊಡ್ತೇವೆ, ಬೇಕಾದ ಟೈಮ್ದಾಗ ಬಿಟ್ಟಿರ್ತೇವೆ. ಬೇಕಾದ ಹೇಳಿದಾಗ ನಾವು ಕಬ್ಬಿಗೆ ಸಾರಜನಕ, ರಂಜಕ, ಪೊಟ್ಯಾಶ್ ಸರಿಯಾದ ಟೈಮಿಗೆ ಕೊಡಾಕಬೇಕು. ಮತ್ತು ಮೂಲ ಪೋಷಕಾಂಶ ಏನು NPK ಅದಾವಲ್ಲ, ಸಾರಜನಕ, ರಂಜಕ, ಪೊಟ್ಯಾಶ್ ಅನ್ನೋದನ್ನು ಸರಿಯಾದ ಪ್ರಮಾಣದಾಗ ಇದಿಷ್ಟ ಕೊಡಬೇಕು, ಇದಿಷ್ಟ ಕೊಡಬೇಕು. ಮೊದಲನೇ ದಟ್ಟು ಕೊಡ್ತೇವೆ, 3ನೇ ದಟ್ಟು ಬಿಡ್ತೇವೆ. ಹಿಂಗಾಗಬಾರ್ದು. ಇವು ಎಷ್ಟೆಷ್ಟು ಪ್ರಮಾಣದಾಗ ಬೇಕಲ್ಲ ಅಷ್ಟಂತೂ ನಾವು ಕಂಪಲ್ಸರಿ ಕೊಡಬೇಕು. ಸಾಕಷ್ಟು ಜನ ಪೊಟ್ಯಾಶ್ ಕಡಿಮೆ ಕೊಡ್ತಾರೆ, ಯೂರಿಯಾ ಹೆಚ್ಚು ಕೊಡ್ತಾರೆ. ಫಾಸ್ಫರಸ್ ಅಂತೂ ನಾಟಿ ಸಮಯದಾಗ DAP ಕಾಂಪ್ಲೆಕ್ಸ್ ರೂಪದಾಗ ಕೊಟ್ಟಿರ್ತಾರೋ, ಇಲ್ಲ 10-26 ರೂಪದಾಗ ಕೊಟ್ಟಿರ್ತಾರೋ, ಇಲ್ಲ 20-20-0-13ದಾಗ ಕೊಟ್ಟಿರ್ತಾರೋ. ಇಷ್ಟು ಮಾಡ್ರೆ ಮುಗೀತು. ಮುಂದೆ ಹೋಗಿ ಯೂರಿಯಾ ಕೊಡ್ತಾರೋ. ಯೂರಿಯಾ ಆದಮೇಲೆ ಪೊಟ್ಯಾಶ್ ಕೊಡೋಂಗಿಲ್ಲ. ಕಂಪಲ್ಸರಿ ಕಬ್ಬು ಮಾಗೋ ಹಂತಕ್ಕೆ ಬರೋ ತನಕ, ಕಬ್ಬು ಫ್ಯಾಕ್ಟ್ರಿಗೆ ಹೋಗೋ ತನಕ ನಾವು
ಅಷ್ಟಟ್ಟ ಸರಿಯಾದ ಟೈಮ್ಗೆ ಜರ ಪೊಟ್ಯಾಶ್ ಕೊಟ್ಟದ್ದು ಆದ್ರೆ ಕಬ್ಬಿನ ತೂಕ ಆಗಲಿ, ಕಬ್ಬಿನ ಗಾತ್ರ ಆಗಲಿ, ಕಬ್ಬಿನ ಇಳುವರಿ ಆಗಲಿ, ರೋಗ ನಿರೋಧಕ ಶಕ್ತಿ ಆಗಲಿ ಬರೋದನ್ನು ಪೊಟ್ಯಾಶ್ದಿಂದ. ಪೊಟ್ಯಾಶ್ ಯಾರು ಹೆಚ್ಚು ವಾಪರಿಸ್ತೀರಿ ಅವ್ರಿಗೆ ಇಳುವರಿ 100ಕ್ಕೆ 100 ಸಿಗ್ತೈತೆ ರೀ. ಇದು ಅತಿ ಮುಖ್ಯವಾದ ಘಟ್ಟ. ಕಬ್ಬು 3-4 ತಿಂಗಳದಾಗ ಬಂದಾಗ ಮಣ್ಣು ಏರಿಸಿ ಕೇಶಂತ ನಾವು ಸರಿಯಾದ ಟೈಮ್ಗೆ ಮಣ್ಣು ಏರಿಸಿ ಗೊಬ್ಬರ ಅದು ಕೊಟ್ಟು ಕೇಶಂತ ಒಂದು ಸಾಲಿನ ಕಬ್ಬು ಬೀಳಬಾರ್ದಂಗೆ, ತಡಿಬಾರ್ದಂಗೆ, ಒಂದು ಹೊಸ ಮಣ್ಣು ಸಡ್ಲು ಮಾಡಿ ಕೇಶಂತ ಹೊಸ ಬೇರು ಬಿಡೋಕೆ ಅದಕ್ಕೆ ಅನುಕೂಲ ಆಗದಂಗೆ ಆಕೈತಿ. ಕೆಲವೊಂದಿಷ್ಟು ಜನ ನಾವು ನೋಡ್ತೇವೆ ಬೋಧ್ ಏರ್ಸಂಗಿಲ್ಲ, ಮುಂದಿನ ವರ್ಷ ಬೋಧ್ ಏರ್ಸಲ್ಲ ಆಯಿತು ಅನ್ನೋ ಮಟ್ಟಕ್ಕೆ ಇರ್ತಾರೆ. ಇಲ್ಲ, ಮೊದಲನೇ 3 ತಿಂಗಳದಾಗ ಮಣ್ಣು ಸಡ್ಲು ಮಾಡಿ 4ನೇ ತಿಂಗಳ ಅಥವಾ 5ನೇ ತಿಂಗಳದಾಗ ನೀವು ದೊಡ್ಡ ಪ್ರಮಾಣದಾಗ ಮಣ್ಣು ಏರಿಸಿಬಿಟ್ರಿ ಅಂದ್ರೆ ಒಂದು 2-3 ಗಣಿಕೆ ಕಬ್ಬಿನ ಗಣಿಕೆ ಮುಚ್ಚಿರಂದ್ರೆ ಕಬ್ಬಿಗೆ ಒಂದು ಆಧಾರ ಅನ್ನೋದು ಸಿಗ್ತೈತಿ. ಕಬ್ಬು ಬೆಳೆಯಂಗಿಲ್ಲ, ಎಷ್ಟೇ ಎತ್ತರ ಬೆಳೆದ್ರೂ ಕಬ್ಬು ಬೆಳೆಯಂಗಿಲ್ಲ. ಹೊಸ ಬೇರು ಬಿಟ್ಟು ಕಬ್ಬು ಅತಿ ವೇಗವಾಗಿ ಬೆಳ್ಯಾಕೆ ಒಂದು ದಾರಿ ಮಾಡಿಕೊಟ್ಟಂಗೆ ಆಕೈತಿ. ಹೀಗಾಗಿ ಕಂಪಲ್ಸರಿ ನಾವು ಬೋಧ್ ಏರಿಸ್ಬೇಕಾಕೈತಿ. ಇನ್ನು ನೀರಿನ ಲೆಕ್ಕಕ್ಕೆ ಬರೋಣ ಬರೀ. ಮಣ್ಣು ಒಣಗೈತೋ ಇಲ್ಲೋ ಏನು ನೋಡೋಂಗಿಲ್ಲ, ಸಾಕಷ್ಟು ಭೂಮಿಯಾಗ ಹೆಜ್ಜೆ ಇಡಬಾರ್ದಂಗೆ ತೇವಾಂಶ ಇರ್ತೈತಿ. ಆದ್ರೂ ನಮ್ಮ ರೈತರು ನೀರು ಕೊಡ್ತಿರ್ತಾರೆ. ಇದು ಒಂದು ದೊಡ್ಡ ತಪ್ಪು. ಇದನ್ನು ಮಾಡೋಕೆ ಹೋಗ್ಬೇಡ್ರಿ. ಮಣ್ಣು ಆರಿರಬೇಕು, ಬೆಳೆಗೆ ನೀರು ಬೇಕಾಗೈತೆ ಅನ್ನೋ ಪೊಸಿಷನ್ ಬಂದಿರಬೇಕು. ಇದ್ರ ಬಗ್ಗೆ ನಾನು ಹಿಂದೆ ವೀಡಿಯೋಗಳ್ನು ಸಾಕಷ್ಟು ಮಾಡಿದನ್ರಿ. ನಾನು ಹೆಚ್ಚು ಯೂರಿಯಾ ಕೊಡಬೇಡ್ರಿ ಅಂತ ಒಂದು ವಿಡಿಯೋ ಐತಿ. ಆಮೇಲೆ ಹೆಚ್ಚು ನೀರು ಕೊಡಬೇಡ್ರಿ ಬೆಳೆಗೆ, ಇಳುವರಿ ಹೆಚ್ಚು ತೊಗೊಳೋರ ಅಂತ ಹೇಳಿ ಅದನ್ನೂ ಒಂದು ವಿಡಿಯೋ ಮಾಡಿದನು. ನೀವೆಲ್ಲ ಹಿಂದೆ ನೋಡಿರಿ. ಡಿಸ್ಕ್ರಿಪ್ಷನ್ದಾಗ ನಮ್ಮ ಚಾನಲ್ಗೆ ಹೋಗಿ ಲಿಂಕ್ ಸಿಗ್ತಾವೆ ನಿಮ್ಗೆ, ನೋಡಿರಿ. ಈಗ ನೀರಿನ ಬಗ್ಗೆ ಬಂದಿರಿ. ನೀರು ಬೇಕಾದ ಟೈಮ್ದಾಗ ನಾವು ಎಷ್ಟು ಪ್ರಮಾಣದಾಗ ಬೇಕು ಅಷ್ಟು ಪ್ರಮಾಣದಾಗ ಕೊಟ್ಟರೆ ಅಷ್ಟು ನಮ್ಗೆ ಇಳುವರಿ ಸಿಗಾಕೈತಿ. ಕಬ್ಬಿಗೆ ನೀರು ನಿಂತಂದ್ರೆ ಕಬ್ಬಿನ ಬೆಳೆ ಹಳದಿ ಆಕೈತಿ, ಬೇರು ಕೊಳಿತಾವೆ, ಉಸಿರಾಟದ ತೊಂದರೆ ಆಕೈತಿ, ಬೇರು ಕೊಳೆ ರೋಗಗಳು ಬರ್ತಾವೆ, ಆಮೇಲೆ ಸೂಕ್ಷ್ಮಾಣುಜೀವಿಗಳು ನಾಶವಾಗ್ತಾವೆ. ಹೀಗಾಗಿ ಹೆಚ್ಚು ಕಡಿಮೆ ನೀರು ಅವಶ್ಯಕತೆಗೆ ಅನುಗುಣವಾಗಿ ನಾವು ನೀರು ಕೊಟ್ಟಿವಿ ಅಂದ್ರೆ ನಮ್ಗೆ ಅದು ಇಳುವರಿ ತೊಗೊಳಕ್ಕೆ ಅದು ಒಂದು ಮುಖ್ಯ ಕಾರಣ ಬರ್ತೈತಿ ರೀ. ಅಂದರೆ 5 ಟ್ರಿಕ್ಸ್ ಅಂತ ಏನು ಹೇಳಿದನ್ರಿ ನಿಮ್ಗೆ, ಅದರೊಳಗೆ ನೀರಿಂದು ಒಂದು ಮುಖ್ಯವಾದ ಕಾರಣ ಬರ್ತೈತಿ ರೀ. ರೈತ ಬಾಂಧವರೇ, ಈ 5 ಕೆಲಸ ನೀವು ಮಾಡಿದ್ದ ಆದ್ರೆ ನಿಮ್ಮ ಹೊಲದಲ್ಲಿ ಕಬ್ಬಿನ ಗಣಿಕೆಗಳಾಗಲಿ, ಕಬ್ಬಾಗಲಿ ಒಂದು ನಿತ್ತು ನೋಡುವಂಗೆ ಬೆಳೆಯುವಂಥ ಕಬ್ಬುಗಳಾಗ್ತವೆ. ಇವು 5 ಪಾಲಿಸ್ರಿ ನೀವು ಮೇನ್. ಮುಂದಿನ ಉಳ್ಕಿದ್ದ ಟೈಮ್ದಾಗ ಮಾಡಬೇಕಾಕೈತಿ. ಹೊಲದಾಗ ಕಬ್ಬಿನ ಒಂದು ದಪ್ಪ, ತೂಕ, ಇಳುವರಿ ಎಲ್ಲ ಸಿಗ್ಬೇಕಾದ್ರೆ ಈ 5 ಕೆಲಸ ಮಾಡಿದ್ರಷ್ಟೇ ನಮಗೆ ಸಿಗ್ತಾವೆ. ಮತ್ತು ಎಲ್ಲರಿಗೂ ಹೆಚ್ಚು ಇಳುವರಿ ಸಿಗಬೇಕು, ಎಲ್ಲರೂ ಒಂದು 100 ಟನ್ ಟಾರ್ಗೆಟ್ ಮುಟ್ಟಬೇಕು ಅನ್ನೋದು ನನ್ನ ಆಸೆ. ಹೀಗಾಗಿ ನಾನು ಈಗ ಕಳೆದ 4-5 ವರ್ಷಗಳಿಂದ ಸತತ ಪ್ರಯತ್ನ ಮುಖಾಂತರ ಈಗ 80 ಟನ್ ರೀಚ್ ಆಗಿ 100 ಟನ್ ಪ್ಲಸ್ ಮಾಡಬೇಕು ಅನ್ನೋ ಉದ್ದೇಶದಿಂದ ನಾವಾಯಿತು, ಕೆಲವೊಂದಿಷ್ಟು ರೈತರಿಗೆ ಮಾಹಿತಿ ಆಯಿತು ಕೊಡ್ತಾ ನಾನು ವಿಡಿಯೋಗಳು ಮಾಡ್ತಾ ಇಲ್ಲಿವರೆಗೆ ಬಂದೇನ್ರಿ. ವಿಡಿಯೋ ಪೂರ್ತಿ ನೋಡಿರಿ. ನಿಮ್ಗೆ ಈ ಮಾಹಿತಿ ಉಪಯೋಗ ಆಗಿತ್ತಂದ್ರೆ ಈಗಲೇ ನಮ್ಮ ಕೃಷಿಯಿಂದ ಖುಷಿ ಚಾನಲ್ಗೆ ಒಂದು ಲೈಕ್ ಕೊಟ್ಟು ನಮ್ಮ ವಿಡಿಯೋಗೆ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಚಾನಲ್ಗೆ ಮತ್ತು ಎಲ್ಲ ರೈತ ಮಿತ್ರರಿಗೂ ಶೇರ್ ಮಾಡಿ. ಪ್ರತಿಯೊಬ್ಬ ರೈತರು ಕೂಡ ಒಂದು 100 ಟನ್ ಬೆಳಿಬೇಕು ಅನ್ನೋದು ನಮ್ಮ ಆಸೆ. ಮತ್ತು ಇನ್ನೊಂದು ವಿಷಯ ಸ್ನೇಹಿತರೆ, ಈಗ ಹೋದ ವರ್ಷ ನಿಮ್ಮ ಹೊಲದಾಗ ಕಬ್ಬು ಕಳಿಸಿದಿರಿ, ಎಷ್ಟು ಟನ್ ಬಂತು ಮತ್ತು ಕಮೆಂಟ್ ಮಾಡಿರಿ. ಎಲ್ಲರೂ ಕಮೆಂಟ್ ಮಾಡಿರಿ ಅಂದರೆ ನಿಮಗೂ ಒಂದು ಅನುಕೂಲ ಆಕೈತಿ. ಎಷ್ಟು ಟನ್ ಹೋದ ವರ್ಷ ಎಷ್ಟು ಬಂತು, ಇನ್ನು ಮುಂದಿನ ವರ್ಷ ಏನು ಗುರಿ ಇಟ್ಕೊಂಡು ನೀವು ಬೆಳೆದಿರಿ ಅನ್ನೋದನ್ನು ಕೂಡ ಈ ಒಂದು ಕಮೆಂಟ್ ಮುಖಾಂತರ ನಮಗೆ ತಿಳಿಸ್ರಿ. ಮುಂದಿನ ವೀಡಿಯೋದಾಗ ಸಿಗೋಣ್ರಿ. ಅಲ್ಲಿವರೆಗೂ ಎಲ್ಲರೂ ಖುಷಿಯಾಗಿರ್ರಿ. ಮತ್ತು ಮುಂದಿನ ವೀಡಿಯೋದಾಗ ಬರ್ತಾನೆ ರೀ. ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.